25ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಮಡಿಕೇರಿ ಸಜ್ಜಾಗಿದೆ. ವಿಶ್ವದ ಅತಿ ದೊಡ್ಡ ಹಾಕಿ ಪಂದ್ಯಾವಳಿಗೆ ಕ್ಷಣಗಣನೆ ಶುರುವಾಗಿದೆ. ಮಾರ್ಚ್ 28ರಂದು ಚಾಲನೆ ಸಿಗಲಿದೆ. ಹಾಕಿ ಪಂದ್ಯಾವಳಿಗೆ ಸಜ್ಜಾಗಿರೋ ಮೈದಾನ, ಕ್ರೀಡಾಭಿಮಾನಿಗಳಿಗೆ ಬೃಹತ್ ಗ್ಯಾಲರಿ ನಿರ್ಮಾಣ, ಕ್ರೀಡಾ ಜ್ಯೋತಿಯ ಮ್ಯಾರಥಾನ್. ಇದು ಮಡಿಕೇರಿಯಲ್ಲಿ ಸಜ್ಜಾಗುತ್ತಿರೋ ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ದೃಶ್ಯ. ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಕ್ಷಣಗಣನೆ. ಈ ಬಾರಿ ಸೆಣಸಾಡಲಿವೆ ಬರೋಬ್ಬರಿ 396 ತಂಡ. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ 25ನೇ ವರ್ಷದ ಕೊಡವರ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. 1 ತಿಂಗಳ ಕಾಲ ಹಾಕಿ ಪಂದ್ಯಾವಳಿ ನಡೆಯಲಿದೆ. ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ 396 ಕೊಡವ ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿವೆ. ಪ್ರತಿ ವರ್ಷ ಒಂದೊಂದು ಕೊಡವ ಕುಟುಂಬ ಹಾಕಿ ಪಂದ್ಯಾವಳಿ ನಡೆಸುವ ಜವಾಬ್ದಾರಿ ಹೊರುತ್ತಾರೆ. ಈ ಬಾರಿ ಮುದ್ದಂಡ ಕೊಡವ ಕುಟುಂಬ ಹಾಕಿ ಪಂದ್ಯಾವಳಿ ಆಯೋಜಿಸಿದೆ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮೈದಾನ ಈಗಾಗಲೇ ಹಾಕಿ ಆಟಕ್ಕೆ ಸಜ್ಜಾಗಿದೆ. ಪಂದ್ಯಾವಳಿ ವೀಕ್ಷಿಸಲು ಸುಮಾರು 25,000 ಕ್ರೀಡಾ ಪ್ರೇಮಿಗಳು ಕುಳಿತುಕೊಳ್ಳುವಷ್ಟು ಗ್ಯಾಲರಿ ನಿರ್ಮಿಸಲಾಗಿದೆ. ಸುಮಾರು 396 ಟೀಮ್ ಈಗಾಗಲೇ ಎಂಟ್ರಿ ಆಗಿದೆ. ಕಳೆದ ವರ್ಷ ಸುಮಾರು 360 ಟೀಮ್ ಇತ್ತು. ಈಗಾಗಲೇ ನಾವು ದಾಖಲನ್ನು ಮೀರಿ ಮುಂದೆ ಬಂದಿದ್ದೇವೆ. ಅದೇ ರೀತಿ 44 ಮಹಿಳೆಯರ ತಂಡ ಕೂಡ ಈ ಸತಿ ನಮಗೆ ಎಂಟ್ರಿ ಬಂದಿದೆ. ಬೆಳ್ಳಿ ಮಹೋತ್ಸವದಕ್ಕೆ ಒಂದು ಏನಾದರೂ ವಿಶೇಷ ಕಾರ್ಯಕ್ರಮ ಇಡಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಸತಿ ನಾವು ಇಷ್ಟವರೆಗೆ ಲೇಡೀಸ್ ಟೀಮ್ ಇರಲಿಲ್ಲ. ಈ ಸತಿ ನಾವು ಮಹಿಳೆಯರಿಗೆ ಕೂಡ ಒಂದು ಅವಕಾಶ ಕೊಟ್ಟು ಅವರದ್ದು ಕೂಡ ಎಂಟ್ರಿ ತಗೊಳ್ಳುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಇನ್ನು ಕೊಡವ ಹಾಕಿ ಪಂದ್ಯಾವಳಿಗೆ ಈ ಬಾರಿ ಬೆಳ್ಳಿ ಹಬ್ಬದ ಸಂಭ್ರಮ. ಹೀಗಾಗಿ ಹಲವು ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈಗಾಗಲೇ ಹಾಕಿ ಪಂದ್ಯಾವಳಿಯನ್ನ ನಡೆಸಿರುವ 24 ಕೊಡವ ಕುಟುಂಬಗಳ ಮನೆಗಳಿಗೆ ಕ್ರೀಡಾ ಜ್ಯೋತಿಯನ್ನ ಮ್ಯಾರಥಾನ್ ಮೂಲಕ ಕೊಂಡೊಯ್ಯಲಾಗುತ್ತಿದೆ. ಈಗ ಏನು 24 ಏನು ಫ್ಯಾಮಿಲಿ ಅವರು ಇಷ್ಟವರೆಗೆ ಈ ಹಾಕಿ ಉತ್ಸವ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರ ಮನೆಯಿಂದ ದೀಪ ತಗೊಂಡ್ಬಂದು 28ಕ್ಕೆ ನಾವು ಟೋಲ್ ಗೇಟ್ ಕಾರ್ಯಪ್ಪ ಸರ್ಕಲ್ ಇಂದ ನಾವು ಪ್ರೊಸಿಷನ್ ಮೂಲಕ ಇಲ್ಲಿ ಬಂದು ಇನಾಗ್ರೇಷನ್ ಮಾಡುವಂತ ಕೆಲಸ ಮಾಡ್ತೇವೆ. ಕೊಡವ ಕೌಟುಂಬಿಕ ಹಾಕಿಯ ಪಂದ್ಯಾವಳಿಯ ಸ್ಥಾಪಕರಾದ ಪಾಂಡಂಡ ಕುಟ್ಟಪ್ಪ ಮನೆಯಿಂದ ಕ್ರೀಡಾ ಜ್ಯೋತಿಗೆ ಚಾಲನೆ ನೀಡಲಾಗಿದೆ. ಮಾರ್ಚ್ 28ರಂದು ಮಡಿಕೇರಿಗೆ ಆಗಮಿಸಲಿದೆ. ಈ ಬಾರಿ ಮಹಿಳೆಯರಿಗೆ ಪ್ರತ್ಯೇಕ ಪಂದ್ಯಾವಳಿ ನಡೆಸಲಾಗುತ್ತಿದ್ದು 44 ತಂಡಗಳು ಭಾಗವಹಿಸಲಿದೆ. ನೋಡಿ, ಲಾಸ್ಟ್ ಇಯರ್ ಬಂದು 360 ಟೀಮ್ ದಾಖಲಾಗಿತ್ತು. ಸೊ ಅದರಲ್ಲಿ ಬಂದು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿತ್ತು. ಸೊ ಹಾಗಾಗಿ ನಾವು ಆ ರೆಕಾರ್ಡ್ನೇ ಈ ಸತಿ ಬ್ರೇಕ್ ಮಾಡಿದೀವಿ. ಈ ಸತಿ ಬಂದು ಆಲ್ಮೋಸ್ಟ್ 396 ಟೀಮ್ಸ್ ಈ ಸತಿ ದಾಖಲಾಗಿದೆ. ಸೊ ಹಾಗಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಪ್ರತಿಯೊಂದು ಜನರು ಪ್ರತಿಯೊಬ್ಬರು ಬಂದು ಮ್ಯಾಚ್ ನ ನೋಡಿ ಹಾಗೆ ನಮಗೆಲ್ಲ ಬೆಂಬಲಿಸ್ತಾರೆ ಅಂತ ಹೇಳುವಂತದ್ದು ಒಂದು ಗ್ಯಾರಂಟಿ ಇದೆ. ವಿಶ್ವದಲ್ಲೆಲ್ಲೂ ನಡೆಯುವಂತ ಹಾಕಿ ಪಂದ್ಯಾವಳಿ ಕೊಡಗಿನಲ್ಲೇ ನಡೆಯುತ್ತಿದೆ. 1 ತಿಂಗಳ ಕಾಲ ಹಾಕಿ ಅಭಿಮಾನಿಗಳಿಗೆ ರಸದೌತಣ ಸಿಗಲಿದೆ. ಕ್ಯಾಮರಾಮನ್ 25ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಮಡಿಕೇರಿ ಸಜ್ಜಾಗಿದೆ. ವಿಶ್ವದ ಅತಿ ದೊಡ್ಡ ಹಾಕಿ ಪಂದ್ಯಾವಳಿಗೆ ಕ್ಷಣಗಣನೆ ಶುರುವಾಗಿದೆ. ಮಾರ್ಚ್ 28ರಂದು ಚಾಲನೆ ಸಿಗಲಿದೆ. ಹಾಕಿ ಪಂದ್ಯಾವಳಿಗೆ ಸಜ್ಜಾಗಿರೋ ಮೈದಾನ, ಕ್ರೀಡಾಭಿಮಾನಿಗಳಿಗೆ ಬೃಹತ್ ಗ್ಯಾಲರಿ ನಿರ್ಮಾಣ, ಕ್ರೀಡಾ ಜ್ಯೋತಿಯ ಮ್ಯಾರಥಾನ್. ಇದು ಮಡಿಕೇರಿಯಲ್ಲಿ ಸಜ್ಜಾಗುತ್ತಿರೋ ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ದೃಶ್ಯ. ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಕ್ಷಣಗಣನೆ. ಈ ಬಾರಿ ಸೆಣಸಾಡಲಿವೆ ಬರೋಬ್ಬರಿ 396 ತಂಡ. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ 25ನೇ ವರ್ಷದ ಕೊಡವರ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. 1 ತಿಂಗಳ ಕಾಲ ಹಾಕಿ ಪಂದ್ಯಾವಳಿ ನಡೆಯಲಿದೆ. ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ 396 ಕೊಡವ ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿವೆ.
ವರ್ಷ ಒಂದೊಂದು ಕೊಡವ ಕುಟುಂಬ ಹಾಕಿ ಪಂದ್ಯಾವಳಿ ನಡೆಸುವ ಜವಾಬ್ದಾರಿ ಹೊರುತ್ತಾರೆ. ಈ ಬಾರಿ ಮುದ್ದಂಡ ಕೊಡವ ಕುಟುಂಬ ಹಾಕಿ ಪಂದ್ಯಾವಳಿ ಆಯೋಜಿಸಿದೆ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮೈದಾನ ಈಗಾಗಲೇ ಹಾಕಿ ಆಟಕ್ಕೆ ಸಜ್ಜಾಗಿದೆ. ಪಂದ್ಯಾವಳಿ ವೀಕ್ಷಿಸಲು ಸುಮಾರು 25,000 ಕ್ರೀಡಾ ಪ್ರೇಮಿಗಳು ಕುಳಿತುಕೊಳ್ಳುವಷ್ಟು ಗ್ಯಾಲರಿ ನಿರ್ಮಿಸಲಾಗಿದೆ. ಸುಮಾರು 396 ಟೀಮ್ ಈಗಾಗಲೇ ಎಂಟ್ರಿ ಆಗಿದೆ. ಕಳೆದ ವರ್ಷ ಸುಮಾರು 360 ಟೀಮ್ ಇತ್ತು. ಈಗಾಗಲೇ ನಾವು ದಾಖಲನ್ನು ಮೀರಿ ಮುಂದೆ ಬಂದಿದ್ದೇವೆ. ಅದೇ ರೀತಿ 44 ಮಹಿಳೆಯರ ತಂಡ ಕೂಡ ಈ ಸತಿ ನಮಗೆ ಎಂಟ್ರಿ ಬಂದಿದೆ. ಬೆಳ್ಳಿ ಮಹೋತ್ಸವದಕ್ಕೆ ಒಂದು ಏನಾದರೂ ವಿಶೇಷ ಕಾರ್ಯಕ್ರಮ ಇಡಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಸತಿ ನಾವು ಇಷ್ಟವರೆಗೆ ಲೇಡೀಸ್ ಟೀಮ್ ಇರಲಿಲ್ಲ. ಈ ಸತಿ ನಾವು ಮಹಿಳೆಯರಿಗೆ ಕೂಡ ಒಂದು ಅವಕಾಶ ಕೊಟ್ಟು ಅವ್ರದ್ದು ಕೂಡ ಎಂಟ್ರಿ ತಗೊಳ್ಳುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಇನ್ನು ಕೊಡವ ಹಾಕಿ ಪಂದ್ಯಾವಳಿಗೆ ಈ ಬಾರಿ ಬೆಳ್ಳಿ ಹಬ್ಬದ ಸಂಭ್ರಮ. ಹೀಗಾಗಿ ಹಲವು ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈಗಾಗಲೇ ಹಾಕಿ ಪಂದ್ಯಾವಳಿಯನ್ನ ನಡೆಸಿರುವ 24 ಕೊಡವ ಕುಟುಂಬಗಳ ಮನೆಗಳಿಗೆ ಕ್ರೀಡಾ ಜ್ಯೋತಿಯನ್ನ ಮ್ಯಾರಥಾನ್ ಮೂಲಕ ಕೊಂಡೊಯ್ಯಲಾಗುತ್ತಿದೆ. ಈಗ ಏನು 24 ಏನು ಫ್ಯಾಮಿಲಿ ಅವರು ಇಷ್ಟವರೆಗೆ ಈ ಹಾಕಿ ಉತ್ಸವ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರ ಮನೆಯಿಂದ ದೀಪ ತಗೊಂಡ್ಬಂದು 28ಕ್ಕೆ ನಾವು ಟೋಲ್ ಗೇಟ್ ಕಾರ್ಯಪ್ಪ ಸರ್ಕಲ್ ಇಂದ ನಾವು ಪ್ರೊಸಿಷನ್ ಮೂಲಕ ಇಲ್ಲಿ ಬಂದು ಇನಾಗ್ರೇಷನ್ ಮಾಡುವಂತ ಕೆಲಸ ಮಾಡ್ತೇವೆ. ಕೊಡವ ಕೌಟುಂಬಿಕ ಹಾಕಿಯ ಪಂದ್ಯಾವಳಿಯ ಸ್ಥಾಪಕರಾದ ಪಾಂಡಂಡ ಕುಟ್ಟಪ್ಪ ಮನೆಯಿಂದ ಕ್ರೀಡಾ ಜ್ಯೋತಿಗೆ ಚಾಲನೆ ನೀಡಲಾಗಿದೆ. ಮಾರ್ಚ್ 28ರಂದು ಮಡಿಕೇರಿಗೆ ಆಗಮಿಸಲಿದೆ. ಈ ಬಾರಿ ಮಹಿಳೆಯರಿಗೆ ಪ್ರತ್ಯೇಕ ಪಂದ್ಯಾವಳಿ ನಡೆಸಲಾಗುತ್ತಿದ್ದು 44 ತಂಡಗಳು ಭಾಗವಹಿಸಲಿದೆ. ನೋಡಿ, ಲಾಸ್ಟ್ ಇಯರ್ ಬಂದು 360 ಟೀಮ್ ದಾಖಲಾಗಿತ್ತು. ಸೊ ಅದರಲ್ಲಿ ಬಂದು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿತ್ತು. ಸೊ ಹಾಗಾಗಿ ನಾವು ಆ ರೆಕಾರ್ಡ್ನೇ ಈ ಸತಿ ಬ್ರೇಕ್ ಮಾಡಿದೀವಿ. ಈ ಸತಿ ಬಂದು ಆಲ್ಮೋಸ್ಟ್ 396 ಟೀಮ್ಸ್ ಈ ಸತಿ ದಾಖಲಾಗಿದೆ. ಸೊ ಹಾಗಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಪ್ರತಿಯೊಂದು ಜನರು ಪ್ರತಿಯೊಬ್ಬರು ಬಂದು ಮ್ಯಾಚ್ ನೋಡಿ ಹಾಗೆ ನಮಗೆಲ್ಲ ಬೆಂಬಲಿಸ್ತಾರೆ ಅಂತ ಹೇಳುವಂತದ್ದು ಒಂದು ಗ್ಯಾರಂಟಿ ಇದೆ. ವಿಶ್ವದಲ್ಲೆಲ್ಲೂ ನಡೆಯುವಂತಹ ಹಾಕಿ ಪಂದ್ಯಾವಳಿ ಕೊಡಗಿನಲ್ಲೇ ನಡೆಯುತ್ತಿದೆ. 1 ತಿಂಗಳ ಕಾಲ ಹಾಕಿ ಅಭಿಮಾನಿಗಳಿಗೆ ರಸದೌತಣ ಸಿಗಲಿದೆ. ಕ್ಯಾಮರಾಮನ್ 25ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಮಡಿಕೇರಿ ಸಜ್ಜಾಗಿದೆ. ವಿಶ್ವದ ಅತಿ ದೊಡ್ಡ ಹಾಕಿ ಪಂದ್ಯಾವಳಿಗೆ ಕ್ಷಣಗಣನೆ ಶುರುವಾಗಿದೆ. ಮಾರ್ಚ್ 28ರಂದು ಚಾಲನೆ ಸಿಗಲಿದೆ. ಹಾಕಿ ಪಂದ್ಯಾವಳಿಗೆ ಸಜ್ಜಾಗಿರೋ ಮೈದಾನ, ಕ್ರೀಡಾಭಿಮಾನಿಗಳಿಗೆ ಬೃಹತ್ ಗ್ಯಾಲರಿ ನಿರ್ಮಾಣ, ಕ್ರೀಡಾ ಜ್ಯೋತಿಯ ಮ್ಯಾರಥಾನ್. ಇದು ಮಡಿಕೇರಿಯಲ್ಲಿ ಸಜ್ಜಾಗುತ್ತಿರೋ ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ದೃಶ್ಯ. ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಕ್ಷಣಗಣನೆ. ಈ ಬಾರಿ ಸೆಣಸಾಡಲಿವೆ ಬರೋಬ್ಬರಿ